ಈ ವಿಜ್ಞಾನು ಪ್ರಜಾಪಕ್ಷಪಾತಿ. ನೀವು ಈ ವಿವಾಹವನ್ನು ರದ್ದುಪಡಿಸಿ ಅಪರಾಧಿಗಳನ್ನು ಶಿಕ್ಷಿಸಲಿಕ್ಕೆ ಬೇಕು. ಆಗದು ಪ್ರಭು, ನನ್ನ ದ್ರೋಹ ಎಂದಿಗೂ ಆಗದು. ನಾನಾವದ ಸತ್ಪಥ ಬಿಟ್ಟು ಚಲಿಸಲಾರೆ. ಎನಿಸಿದೊಡೆ ನಾ ಧೃತಿಗೆಡನಯ್ಯ, ಎಲುದೋರಿದೊಡೆ ಹರಿದೊಡೆ ಕರುಳ ಕುಪ್ಪಳಿಸಿದೊಡೆ ನಾ ಧೃತಿಗೆಡನಯ್ಯ. ಶಿರ ಹರಿದು ಅಟ್ಟ ನೆಲಕ್ಕೆ ಬಿದ್ದರು ನಾಲಿಗೆ ಕೂಡಲ ಸಂಗನ ಶರಣರಿಗೆ ಶರಣು ಶರಣು ಎನಿತಿರುಪದು. ಕಾಯದ ಕಳ ಕಾಯಯ್ಯ ಎನ್ನೆನು, ಜೀವದ ಉಪಾಯ ಎನ್ನೆನು. ಯದ್ಭಾವವಂ ತದ್ಭವತಿ. ಬರಲಿ ಸಿರಿ ಬರಲಿ ಬೇಕು ಬೇಡೆನ್ನೆನು. ನಾನು ನಿಮ್ಮ ಆರೆನು ಮಾನವರ ಬೇಡೆನು, ಆಣೆ ನಿಮ್ಮಾಣೆ ಕೂಡಲ ಸಂಗ. ಹಾಗಾದರೆ ನಾವೀಗ ನಮ್ಮ ನಿರ್ಧಾರ ಕಡೆಗೆ ತಿರುಗಬೇಕಾಗುವುದು. ನಾನೇನು ಮಾಡಿದರೂ ತತ್ವದಿಂದ ಒಂದು ಹಾಕಲಾರೆ. ನಾನು ಒಬ್ಬರ ಒತ್ತಾಯಕ್ಕಾಗಲಿ ಅಥವಾ ರಾಜನಿಂದಾಗಲಿ ಹೆದರಿ ಸತ್ತಾಗಲಾರೆ. ಇದಕ್ಕಾಗಿ ಪದವಿಯನ್ನು ತ್ಯಜಿಸುವ ಪ್ರಸಂಗ ಬಂದರೂ ನಿಮ್ಮ ವರ್ತನವೇ ಮಹಾರಾಜರನ್ನು ಅನರ್ಥಕ್ಕೆ ತನ್ನ ನಿಲ್ಲಿಸುವುದು. ಮಂಥನವರೇ, ಪ್ರಭುಗಳು ಬೇಕಾದಾಗ ಅಧಿಕಾರವನ್ನು ಮರಳಿ ತೆಗೆದುಕೊಳ್ಳಬಹುದು. ಹಠ ಹಿಡಿಯಬೇಡಿ. ಕಟ್ಟಿ ನೀವ್ಯಾವ ಸಾಮ್ರಾಜ್ಯ ಪಡೆಯಬೇಕೆನ್ನುವಿರಿ? ಸಾಮ್ರಾಜ್ಯ ಮಹಾಪ್ರಭು, ಅದಕ್ಕಾಗಿ ನೀವು ಬರಬೇಕಾಗುವುದು. ಅದನ್ನೇಕೆ ನೀವು ಹೇಳಿದ್ರಿ? ನನಗೆ ಅಪ್ಪಣೆ ಅವಶ್ಯಕತೆ ಇಲ್ಲ. ನಾನು ಪ್ರಭು ಸನ್ನಿಧಿಯಲ್ಲಿ ಪ್ರತಿಜ್ಞೆ ಮಾಡಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ತಾವು ಮರೆತಿರಬಹುದು, ತಮ್ಮಿಂದ ಯಾವ ಆತಂಕ ಬಾರದಂತಿದ್ದರೆ ನಾನು ವಹಿಸುವೆನೆಂದು. ತಮಗೀಗ ನನ್ನ ವಿಷಯವಾಗಿ ಸಂದೇಹ ಮತ್ತು ಸಂಶಯಗಳು ಉಂಟಾದ್ದರಿಂದ ಅಧಿಕಾರವನ್ನು ತಿರುಗಿ ತಮಗೆ ಒಪ್ಪಿಸಿ ಈ ಕಲ್ಯಾಣ ಬಹುದೂರ ಹೊರಡುವೆನು. ಇದು ತೆಗೆದುಕೊಳ್ಳಿ. ಹೇಳಿ ಬಸವನ. ಅಪರಾಧಿಗಳನ್ನು ಶಿಕ್ಷಿಸಿ ಉಂಟು ಮಾಡಬೇಕು. ಉಪಾಯವಿಲ್ಲ. ಧರ್ಮ ನಮ್ಮ ಕರ್ತವ್ಯ. ನ್ಯಾಯ ನಿರ್ಣಯ ಇನ್ನೆಂದು ಕಲ್ಯಾಣ ನಡೆದಂತೆ ಮಾಡುವ ನಾವೀಗ ಅಪರಾಧಿಗಳಿಗೆ ಮರಣ ದಂಡೆಯನ್ನು ಇದ್ದೇವೆ. ಇದೇ ಸಿಂಹಾಸನದ ಕೊನೆಯ ನಿರ್ಣಯ. ಕೊನೆಯ ನಿರ್ಣಯ.
ಜಂಜಾಟದಲ್ಲಿ ನನಗೆ ಧ್ಯಾನಕ್ಕೆ ಅವಕಾಶ ಸಿಗಲಿಲ್ಲ. ಸೆರೆಮನೆ ವಾಸ ಅತ್ಯಾನಂದ ಮಾತ್ರವಲ್ಲ, ಆತ್ಮ ಚಿರಋಣಿ ನಾನು. ನೀನು ಅಮರರು ಯಾರು? ತತ್ವದ ಪ್ರತಿಷ್ಠಾನಕ್ಕೆ ಎಷ್ಟು ಜನರ ಬಲಿದಾನ ಕಣ್ಣೀರಬೇಕು? ಮೊದಲು ಬಲಿದಾನ ನಮ್ಮದಾದರೆ ನಾವೇ ಭಾಗ್ಯವಂತರು. ಸಂಪೂರ್ಣ ಸಾಮರಸ್ಯದಲ್ಲಿ ಲೀನವಾಗುವ ಭಾಗ್ಯ ಕರುಣಿಸುತ್ತಿದ್ದರು. ಗೃತಗೃತವ ಬೆರೆಸಿದಂತೆ, ತೈಲ ತೈಲವ ಬೆರೆಸಿದಂತೆ, ಜ್ಯೋತಿ ಜ್ಯೋತಿ ಬೆರೆಸಿದಂತೆ ಪ್ರಾಣ ಪ್ರಾಣ ಸಂಯೋಗ ಇಷ್ಟು ಬೇಗ. ನಾನು ಭಾಗ್ಯಶಾಲಿ. ಅಂಗ ಲಿಂಗಗಳಲ್ಲಿ ಎರಡೆಂಬ ಭಾವ ಬೆಳೆದು ಏಕೋಭಾವ ಮೂಡಿ ಸಮರಸದ ಸೌಖ್ಯ ತಡವೇಗೆ ಪಂಡಿತರೆ. ಇನ್ನೇನಾದರೂ ಆಸೆ ಇದೆಯೋ? ತ್ರಿನೇತ್ರ, ನಿನ್ನ ಹಣೆಯ ಮೇಲಿನ ತ್ರಿನೇತ್ರದಿಂದ ಒಮ್ಮೆ ನೋಡು. ಮೋಹ ವಿರಸಗಳೆಲ್ಲವೂ ಭಸ್ಮವಾಗಲಿ. ನಿನ್ನ ಬಲದ ಬಾಣು ನಯನದಲ್ಲಿ ನೋಡು. ಕಳಂಕದ ಕತ್ತಲೆಯಿಂದ ಮುಚ್ಚಿರುವ ಕತ್ತಲೆಯನ್ನು ಕಳೆದು ಒಂಬೆಳಕು ಮೂಡಿ ನನ್ನ ಹೃದಯ ನರ್ತಿಸಲಿ. ನಿನ್ನೆಡಗಡೆ ಹಿಮಕ ಕರಣ ನೇತ್ರದಿಂದ ಒಮ್ಮೆ ನೋಡು. ನನ್ನ ಇಂದ್ರಿಯ ಕುಲ ನಲಿಯಲಿ, ಸಂತೋಷ ಉಕ್ಕಿ ಹರಿಯಲಿ. ನೀನು ಚೀನೆ ಬೇಡನು ದೇವ, ನಿನ್ನಲ್ಲಿ ಏನು ಬೇಡಲಿ. ಅಶನವೋ ಅದು ಕಾಲಕೂಟ, ವಶನವೋ ಅದು ಆಣೆಯ ತೊಗಲು, ಹಾವು ಅಲಂಕಾರ, ಹೆಣದ ಬೂದಿಯೇ ಲೇಪನ, ತುರಗ ಅದು ಮುದಿಬಸವ, ಕರಪಾತ್ರೆ ಅದು ತಲೆಬುರುಡೆ. ಹೀಗಿದ್ದರೂ ಬೇಡವೇ ಭಕ್ತಿಯ ಲಾವಾರಸವ ಕರುಣಿಸ ತಂದೆ. ವಜ್ರ ಸೈನ್ಯಗಳನ್ನು ವ್ಯಾಪಿಸಿ ಮರಿಗಳನ್ನು ತೆಗೆಯಿರಿ. ಆಳೆಯ ಕಾಲಿಗೆ ಕಟ್ಟರೆ ಹೊರಟಾದ ಮೂರು ಕಂಟುಗಳ ಮೇಲೆ ಓಡಿಸಿ. ದೇಹ ಚಿತ್ರ ವಿಚಿತ್ರವಾಗಲಿ, ಚರ್ಮ ಸುಲಿಯಲಿ, ರಕ್ತ ಬಸಿಯಲಿ, ತಲೆಗೂದಲು ಕೆತ್ತು ಬರಲಿ, ಮಾಂಸ ಖಂಡ ಉದುರಬರಲಿ. ಮರಣವೇ ಮಹಾನವಮಿ, ಮರಣವೇ ಮಹಾನವಮಿ, ಮರಣವೇ ಮಹಾನವಮಿ. ಆಹಾ, ಇವತ್ತೇಕೋ ನನ್ನ ತಲೆ ಶಿಡುಗಡಿರುತ್ತದೆ. ನಿಜ, ನನಗೂ ಹಾಗೆ ಆಗುತ್ತಿದೆ. ಆಗಬಹುದು ನೀಲ, ಆಗಬಹುದು. ನನ್ನ ನಿನ್ನ ದೇಹಗಳ ಎರಡಾದರೂ ಜೀವ ಒಂದು. ಶೀಲ, ನಿನ್ನ ತಂದೆಗೆ ಮರಣದ ದಂಡನೆ ಕೇಳಾರೆ ಕೇಳಾರೆ. ನೀಲ, ಅವರು ಶರಣರು, ಇದರಿಂದ ಅವರಿಗೇನು ಕೇಡಾಗದು. ನಮ್ಮನ್ನು ಶಿಲಕರಿಸುವ ಅಪ್ಪಣೆ ಇಲ್ಲಿ. ನೀಲ, ನಿನ್ನನ್ನು ಗತಿಗೇಡನ್ನಾಗಿ ಮಾಡಿದೆ. ಸ್ವಾಮಿ, ಹೀಗೀಗೆ ಆತಂಕ ಪಡುತ್ತೀರಿ. ಸ್ವಲ್ಪ ಸಮಯದಲ್ಲಿ, ಸ್ವಲ್ಪ ಅವಧಿಯಲ್ಲಿಯೇ ನಾವು ಕಣ್ಮರೆಯಾಗಿ ಹೋಗುವೆವು. ನೀಲ, ಇಷ್ಟಲಿಂಗದಲ್ಲಿ ಐಕ್ಯವಾಗೋಣ, ನಡೆ. ಶಕ್ರ, ಹೇಗಿದೆ ನಮ್ಮ ಹಂಚಿಕೆ? ನಿಮ್ಮ ಹಂಚಿಕೆ ಬಣಿಗೆ ಬೆಂಕಿ ಹಚ್ಚದಂಗೆ ರೀ. ಆಳು ಅರಸನಾಗಬೇಕು, ಅರಸು ಹಾಳಾಗಬೇಕು. ಹಾಗೆ ಮಾಡಲಿ ರಾಜ ಬುಡುಮೇಲಾಗ್ಬೇಕು ನಿಮ್ಮಿಂದ ನೋಡಿ ಎಲ್ಲ. ಶಕ್ರ, ಅಂತೇಳಿ ಕಲ್ಯಾಣ, ಬಸವನ ಕಲ್ಯಾಣ ಬಿಟ್ಟು ಓಡಿ ಓಡಿ ಹೋಗ್ಬಿಟ್ಟ. ಇನ್ನೇನಿದೆ, ಕಲ್ಯಾಣ ಕಾರವಾರ ನಮ್ಮದಾದಂಗಾತಲ್ಲ. ಆತ್ ಬಿಡ್ರಿ, ಎಲ್ಲ ನಿಮ್ಮದ ಆದಂಗ ಆತ. ನಮ್ಮನ್ನ ಬಿಟ್ಟು ಮಂತ್ರಿ ಪಟ್ಟ ಆಗ್ಬೇಕಂದ್ರೆ ಅದಾವ ಯಾರಂತೀರಿ? ಭಟ್ರೆ, ನೀವು ಮಂತ್ರಿ ಪಟ್ಟ ಆಸೆ ಬಿಟ್ಟು ಬಿಡ್ರಿನ. ಯಾಕಂದ್ರೆ ನೀವು ಇಳಿ ವಯಸ್ಸು, ನಿಮ್ದು ಎಲ್ಲ ಮುಗ್ದೈದ್ರಿನ. ಉಳ್ದವ್ರ ಅನ್ಕೋದವ್ರು ಹೆಂಗ ಆಗ್ತಿದೆ ಒಂದ್ ಸ್ವಲ್ಪ ವಿಚಾರ ಮಾಡಿ ಹೇಳ್ರಲ್ಲ.
ವಾಸ ವಿಚಾರ ಕುಲಕ್ಕೆ ಕುಲಾನ ಕೊಡ್ತಾವ್ರಿ ಬಟ್ ಆ ಶಿವದಾರಕ್ಕೆ ಜೈನವರ್ಗೆ ಹೆಂಗ್ ಕೊಡ್ತಾರ ಅವ ಒಂದು ಸ್ವಲ್ಪ ಹಿಡಿದು ಮಾತಾಡ್ರಿ. ಯಾಕಂದ್ರೆ ಬಸವಣ್ಣ ಮೊದಲ ಯಾವ ಕುಲದವ ಅನ್ನೋದು ವಿಚಾರ ಮಾಡ್ರಿ. ಬಸವಣ್ಣ ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ ಅಂದ ಬಳಿಕ ಬ್ರಾಹ್ಮಣರ ಹಕ್ಕು ಬ್ರಾಹ್ಮಣರಿಗೆ ಸಂತಕ್ಕತ್ತ. ಬಟ್ ನೀವು ಮಂತ್ರಿ ಪಟ್ಟ ಆಸೆ ಬಿಟ್ಟು ಬಿಡ್ರಿ. ಯಾಕಂದ್ರೆ ನಿಮ್ದು ಇಳು ವಯಸ್ಸು, ನಿಮ್ದು ಎಲ್ಲಾ ಮುಗ್ದ ಇದೆ. ನಿಮ್ ಮಾತು ಯಾರು ಕೇಳ್ತಾರೇನ? ನಮ್ದೇನಾಗ್ಯದ್ರಿ ಇನ್ನ 4 ಮಂದಿ ಹೆಣ್ಣು ನಾವೇವು ಹಾಲಿ ಬಿದ್ದಾಕ್ಷಣ ಕರೆನ ಹೋದಂತೀರಿ. ಹೌದ್ರಿ ಹೌದ್ರಿ ಹೌದ. ನೀವು ಅದ್ರಾಗ ಭಾಳ ಮುಂದದೇನಂದ್ರಲ್ಲ ನೀವು ಹಿರಿಯರ ಮನೆ ಹೋಗ್ತಿದ್ರಿ. ಶಸ್ತ್ರ ನೀವೇನ ಬಿಟ್ಟಿದ್ರಿ. ಹುಣಸಿ ಗಿಡ ಮುಪ್ಪ ಹುಳಿ ಮುಪ್ಪೆ ನೀವು ಬಂದಿದ್ರಿ ಅಲ್ಲ. ಈಗೇನ ಕೊಡ್ರಿ ಗಂಗಾಮಣಿ ಗಾಡಿನ ಅಲ್ರಿ ಬಿಟ್ರೆ ಆ ಗಂಗಾಳ ಮನೆಗೆ ಹೋಗ್ತೀರಿ. ಚಂಗೇನು ಉಳ್ಳಿಲ್ಲಲ್ಲನೆ ಶಸ್ತ್ರ ಮೊದಲ ನಮ್ಮನ್ನ ಕಂಡು ನೀವು ಅನ್ಸ್ತಿದ್ರಿ, ನಿಮ್ಮನ್ನ ಕಂಡು ನಾವು ಅನ್ಸ್ತಿದ್ವಿ. ನಾವು ನೀವು ಅದ ಉದ್ಯೋಗ ಮಾಡೋದ್ ಮ್ಯಾಲ ಅಂಜಿಕೆ ಎಲ್ಲದ ಹೋಗೋದು ಹೋಗ್ತೇವೆ. ಯಾಕಂದ್ರೆ ಹೊಲೆ ಮನ್ಯಾಗ ಉಣ್ಣೋದು ನಶೀಬ್ ಬೇಕ್ರಿ. ನಶೀಬ ಹೌದ್ರಿ ಮಂತ್ರಿ ಪಟ್ಟ ಆಗ್ಬಾರ ಅದಕ್ಕೂ ಭಾಳ ನಶೀಬ್ ಬೇಕು ನೋಡ್ರಿ. ಬಸವಾನ ಬಿಟ್ಟ ಕೂಡಲೇ ನಮ್ಮ ನಶೀಬ ಬಕ 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 ತಗದೈತ್ರಿ. ಅಲ್ರಿ ಆ ಬಸವಣ್ಣ ಹೊಲಿಗೆ ಹೋಗ್ತಿದ ನಮ್ದೇ ನಂಜಿಗೆ ಐತ್ರಿ ಏನ ಶಟ್ರ ಇನ್ನು ಮ್ಯಾಲ ಇನ್ನು ಮ್ಯಾಲ ಬಸವಾನ ಕಲ್ಯಾಣ ಬಿಟ್ಟು ಕೂಡಲೇ ನಮ್ಮ ನಶೀಬ ಬಕ ಬಕ ತಗದೈತಿ. ಇನ್ನು ಮ್ಯಾಲ ತಾರ ನಮಗಾಗ್ಬೇಕು ಮಂತ್ರಿ ಪಟ್ಟ. ನಿಮ್ಗೆ ಹೆಂಗ ಆಗ್ತದ್ರಿ? ನಾವ್ ಅಯ್ಯವಲ್ರಿ ನೀವು ಹೇಗೆ ಹೋದ್ರೆ ನಾವು ಬ್ಯಾಂಡ್ ಹಿಂದೆ ಇರ್ತಾವ ನೋಡ್ರಿ. ಮತ್ತೆ ನೀವು ನಮಗ ದೇವ್ ಗಂಟು ಬಿಟ್ಟಂಗಾಗೈತಿ. ಶಸ್ತ್ರ ಇನ್ನು ಮ್ಯಾಲ ಮಂತ್ರಿ ಪಟ್ಟ ಕೈ ಹಾಕಿದ್ರಿ ಇವು ದೇವಿ ಯಾಕಂತ ತಿಳಿದ್ಬಿಟ್ರಿ. ನೀವೇನು ಮಂತ್ರಿ ಪಟ್ಟಕ್ಕೆ ಕೈ ಹಾಕಿದ್ದಾದ್ರ ನಿಮ್ ಕುಳ್ಳ ಕಟ್ಟಿಗೆ ಸ್ಮಶಾನ ಕಂಡವಂತ ತಿಳಿದ ಏನಿಲ್ರಿ. ಇನ್ ಮ್ಯಾಲ ಕಲ್ಯಾಣದ ಮಂತ್ರಿ ಪಟ್ಟ ಯಾರಿಗೆ ಅಂತ ಒಂದ್ ಸ್ವಲ್ಪ ವಿಚಾರ ಮಾಡ್ತಿದ್ದೀವಿ ಅಷ್ಟೇ ರೀ. ಆ ವಿಚಾರ ನಿಮ್ಗೆ ಹೇಗೆ ಬೇಕಾಗುತ್ತೆ? ಆ ಯೋಗ್ಯತೆ ನಿಮ್ಮಲ್ಲಿ ಏನಾದರೂ ಇರುವುದೇ? ಯಾರಾದರೂ ಬೀದಿ ನಾಯಿಗೆ ಪಟ್ಟ ಕಟ್ಟುವರೆ? ಹೇಳ್ರಿ ಬಟ್ ಅಂದಂಗ ಆಕಲ್ಲ ಪಟ್ಟ ನಾವು ನೀವು ಈ ಬೀದಿನ ಆಗಿಬಿಟ್ಟಿವಿ. ನಮ್ಮ ಯೋಗ್ತಾನ ಅಷ್ಟದ. ನಿಮ್ಮ ಯೋಗ್ತಾನ ನೀವು ಅಲ್ಲದಿಲ್ಲ, ಬರೀ ಜ್ವಾಲ ಗೋಧಿನ ಅಲ್ಲದಿರಿ. ಶೆಟ್ಟನೆ ಬಟ್ಟನೆ ಬಸವನ ಬಿಟ್ಟು ಹೋದನೆಂದು ನೀವು ಆಗಲೇ ಅರ್ಥವನ್ನೇ ಇರುವುದೇನು? ಬಸವನನ್ನು ಕಲ್ಯಾಣ ಬಿಡಿಸಿ ಓಡಿಸಿದವರು ಯಾರು? ಅದು ಎಲ್ಲ ನಿಮ್ಮದಾಗ ಅದ. ಆ ಕೆಲಸ ನಮ್ಮಿನ ಹೆಂಗ ಆಗೋತ್ರಿ? ಅನಾಸವಾಗಿ ಮಂತ್ರಿ ಸ್ಥಾನವು ದೊರೆಯುವುದೆಂದು ತಿಳಿದಿರುವರು. ನಾನು ಹೇಳಿದಂತೆ ಕೇಳುವುದು ಆಗಬಾಯಿತು. ಎಲ್ಲದೆದ್ದರೆ ನೀವು ಬಸವಣ್ಣನಂತೆ ಕಲ್ಯಾಣವನ್ನು ಬಿಡಬೇಕಾಗಿತ್ತು. ಏನ್ರಿ ಬಟ್ ಏನಂತೀರಿ? ಮಂತ್ರಿ ಆಗ್ಬೇಕಂತೀರೇನ? ಏ ಮಾಡ ಅದ್ಯಾಕೆ ನಮ್ಗೆ ಹಾಳಾತ ಬೇಕಾಗಿತ್ತು? ಮಾಡ ವಿನೋದಕ್ಕೆ ಮಾತಾಡಿದವು. ಎಲ್ಲದೆದ್ದರೆ ನಿಮ್ಮ ಆವತ್ತು ಏನಾಗುತ್ತಂಬುದನ್ನು ಬಲ್ಲಿರ ಅದೊಂದು ನೋಡಿ. ಮಧುವರ್ಷ ಹಳೆಯ ಶೀಲ ನೀಲ ಅವಸ್ಥೆ ಏನಾಗಿದೆ? ನನ್ನ ಮಾತು ಮೀರಿದರೆ ನಿಮ್ಮದಾಗುವ ಅದೇ ಹಾಳಾಗಿತ್ತು. ಜೋಕೆ ಶೆಟ್ಟರೆ ನೀವೀಗ ಕೆಲವು ಸೈನ್ಯದಲ್ಲಿ ಹೊಲಿಗೆರಿಗೆ ಹೋಗಿ ಬೆಂಕಿ ಹಚ್ಚುವನೆ ತಥಾಸ್ತು. ಭಟ್ಟರೆ ನೀವೀಗ ಕೆಲವು ಸೈನ್ಯದಲ್ಲಿ ಅನುಭವ ತಪ್ಪಕ್ಕೆ ನುಗ್ಗಿ ಆಯ್ಲೆಯ ಶರಣಗಳನ್ನು ತುಂಬಿಸಿ ಬೇಗ ಸುತ್ತ ಮುಟ್ಟಿಸ್ರೆ ಆಗಲಿ. ಉಳಿದು ಹೊಳೆ ಬಂದ್ರೆ ಸುದ್ದಿ ಮುಟ್ಟಿಸ್ತೋಕೆ ಶಸ್ತ್ರ ನಿಮ್ಗೊಂದು ನೆನಪಿಲ್ಲದ ಹಾಕಂತಾರೆ. ಹೊಲಿಗೆರಿಗೆ ಬೆಂಕಿ ಹಚ್ಚೋದು ಹಚ್ತಾರೆ. ಆದ್ರೆ ಹಚ್ಚಕ್ಕೆ ಆ ಪಾಪ ಗಂಗಿ ಮುಗಿಯೊಂದು ಬಿಟ್ಟು ಹಚ್ಚಪ್ಪ. ಬಟ್ ಆಗ್ಬೇಕ್ರಿ ಅದಕ್ಕೆ ಐತಿ ಮತ್ತೆ ಸ್ವಾರ್ಥ ಪಿಶಾಚಿಗಳೇ ಮಂತ್ರನ ನೆರವು ನಿಮಗೆ ಮಂತ್ರಿ ಪಟ್ಟರೆ ಎಲ್ಲಿ ಮುಂದೆ ಎದುರಾಗಲೇ ನಿಮ್ಮ ಪಟ್ಟ ಎಷ್ಟರೊಳಗಾಗಿ ಬೀಜನ ಕೊಲೆಯಾಗುವಂತೆ ಮಾಜಿದೇವ ಮಲ್ಲೇಬಮ್ಮ ಜಗದೇವ ಮೊದಲಾದ ಬಸವ ಕಂಠಿಗಳ ಹೃದಯಕ್ಕಿತ್ತನ್ನು ಒತ್ತಿಸಿದರು. ಇನ್ನೇನು ಬಸ್ವಾನಿ ಯಾಯಿಗಳಿಗೆ ಒತ್ತುವಂತೆ ಮಾಡಿಬಿಟ್ಟರು. ಇವರೆಲ್ಲರನ್ನು ಕೊಲ್ಲಿಸಿ ನಾಳೆ ರಾಜ ಮುಕುಟವನ್ನು ಧರಿಸಿ ಚಾಲುಕ್ಯ ಸಿಂಹಾಸನವನ್ನು ಏರಬೇಕು. ಅಷ್ಟ ಮಾಡಲೆದ್ದರೆ ನನ್ನ ಹೆಸರು ಮಂತ್ರನೇ ಅಲ್ಲ ಅಲ್ಲ ಅಲ್ಲ.
ಬಸವಣ್ಣ ಅಪ್ಪಣ್ಣ ನೀನೆಲ್ಲಿಂದ ಬಂದೆ? ಅಪ್ಪಯ್ಯ ನಾನು ಕಲ್ಯಾಣದಿಂದ ಬಂದಪ್ಪ. ಏನು ಸುದ್ದಿ ಅಪ್ಪಣ್ಣ? ಅಪ್ಪಯ್ಯ ಬಂಧುವೆ, ಭಕ್ತಿಯ ಕಡಲೆ ಮಹಾನರ್ಥವಾಯಿತು, ಶರಣರ ದ್ರೋಹವಾಯಿತು, ಕಲ್ಯಾಣವು ರಕ್ತದಲ್ಲಿ ಮುಳುಗುತ್ತ ರಕ್ತದಲ್ಲಿ ಅದಕ್ಕೆ ಕಾರಣವೇನು ಅಪ್ಪಣ್ಣ? ನಾವು ಕಲ್ಯಾಣವನ್ನು ಬಿಟ್ಟ ಬಂದವರು ವಿದ್ಯಾ ಪ್ರಭುಗಳು ಮಧುವಂತ ಹರಳಯ್ಯ ಹಾಗೂ ಅವರ ಮಕ್ಕಳಾದ ನೀಲಶೀಲವನ್ನು ಶೂಲಕ್ಕೆ ಏರಿಸಿದರಲ್ಲ. ಹಾ, ಶರಣದ್ರೋಹ ಕೇಳಲಾರೆ. ಸಂಗಮನಾಥ ಏಕೆಂದು ನಿರ್ಭಯನಾದೆ? ಅಪ್ಪಣ್ಣ ಮತ್ತೇನಾಗುವುದು? ಅಪ್ಪಯ್ಯ, ಮಂಥನವರ ಅಪ್ಪಣೆ ಮೇರೆಗೆ ಸೈನಿಕರ ಅನುಭವ ಮಂಟಪದಲ್ಲಿ ನುಗ್ಗಿ ಅಲ್ಲಿದ್ದ ಶರಣರನ್ನು ಕರುಳು ಇಲ್ಲದೆ ಎತ್ತುವಂತ ಏನು ಕೇಳುತ್ತಿರುವೆನೋ? ಆಗ ಶರಣರ ವಧೆಯಿಂದ ರೊಚ್ಚಿಗೆದ್ದ ಮಾತಿ ದೇವರು ಶರಣರ ಗುಂಪಿನೊಡನೆ ಅರಮನೆಯನ್ನು ಮುತ್ತಿ ಅಲ್ಲಿದ್ದ ಸೈನಿಕರನ್ನೆಲ್ಲ ಸಂವಹಿಸಿದರು. ಈ ಸ್ಥಳದ ಬಳಿಕ ದೊರೆ ಅಂಗರಕ್ಷಕರಾದ ಜಗದೇವ ಮಲ್ಲೆ ಬಮ್ಮೂರ ಮಾತಿ ದೇವರ ಪ್ರೇರಣೆಯಿಂದ ಶರಣದ್ರೋಹಿಯಾದ ವಿದ್ಯಾ ದೊರೆಯನ್ನೆನ್ನುವ ಅಲಗಿಸಿದ ಹಾ, ನನ್ನ ದೊರೆಯು ಕೊಲೆಗೀಡಾದನೆ. ಆಗ ಇನ್ನುಳಿದ ಶರಣರ ಸಮೂಹವು ಈ ಎಲ್ಲ ಅನರ್ಥಕ್ಕೆ ಕಾರಣನಾದ ಮಂಥನನ ರುಂಡವನ್ನು ಕತ್ತರಿಸಿ ಕಲ್ಯಾಣದ ಮಹಾದ್ವಾರಕ್ಕೆ ಕಟ್ಟಿತು. ಇಂತಾದುದೇ ಕಲ್ಯಾಣದ ಅವಸಾನ. ಇದಕ್ಕೆಲ್ಲ ನಾನೇ ಕಾರಣ. ನಾನು ಮಾರ್ಗ ತಪ್ಪಿದೆ. ನನ್ನ ಸ್ವಾಮಿಯ ಕೊಲೆಗೆ ಕಾರಣನಾದೆ. ಅಣ್ಣಬೇಡ ಅಪ್ಪಯ್ಯ, ಎಲ್ಲವೂ ವಿಧಿಗಟ್ಟಿತ್ತ. ಇದೇ ಇನ್ನೊಂದು ಹೇಳುವುದು ಮತ್ತೆ. ಯಾವುದು ಅಪ್ಪಣ್ಣ? ತಾವು ಕಲ್ಯಾಣವನ್ನು ಬಿಟ್ಟ ಕೂಡಲೇ ನೀಲಮ್ಮನವರು ಲಿಂಗವನ್ನು ಪೂಜಿಸಿ ಹಸ್ತದಲ್ಲಿದ್ದ ಲಿಂಗವನ್ನು ಪೂಜಿಸುತ್ತಿರುವಾಗಲೇ ಲಿಂಗೈಕ್ಯತೆಯನ್ನು ಕೊಟ್ಟರು. ಅವಳು ನನಗಿಂತ ಮೊದಲೇ ಶಿವಸನ್ನಿಧಿಗೆ ಹೋದಳೆ. ಶಿವನೇ, ನಿನ್ನಿಚ್ಛೆ ಹೀಗಿದ್ದಿತೆ. ಅಕಟಕಟ ಶಿವನೇನಾಗಿ ನೀತು ಕರುಣವಿಲ್ಲ. ಅಕಟಕಟ ಶಿವನೇನಾಗಿ ನೀತು ಕರುಣವಿಲ್ಲ.
ಯುವರಾಜ ವಿದ್ಯೆಯನ್ನು ದೊಡ್ಡವನಾಗುತ್ತಲೇ ಅವನಿಗೆ ರಾಜ್ಯ ಸೂತ್ರವನ್ನು ಒಪ್ಪಿಸುವಂತೆಯೂ ಅಲ್ಲಿಯವರೆಗೆ ಅವನನ್ನು ಕಾಪಾಡಿ ಯೋಗ್ಯ ಪ್ರಭುವನ್ನಾಗಿ ಮಾಡುವಂತೆ ನನ್ನ ಇಚ್ಛೆಯನ್ನು ಅವರಿಗೆ ಹೇಳು. ಅಷ್ಟು ಮಾಡದ ಹೊರತು ನಾವು ಕಲ್ಯಾಣದ ಋಣದಿಂದ ಕಡೆಗಾಗಲಾರವೆಂದು ಹೇಳು ಅಪ್ಪಣ್ಣ, ಹೇಳು. ಪ್ರಭು ಬಂದೆ. ಶಾಂತರಾಗಿರಿ. ಬಸವೇಶ, ಹೊಸ ತಂದೆ ನಮ್ಮನ್ನು ಬಿಟ್ಟು ಹೋಗಬೇಡ. ಶಾಂತರಾಗಿರಿ, ಧೈರ್ಯ ಬಿಡಬೇಡಿ. ಸತ್ಯಕ್ಕೆ ಸಾವಿಲ್ಲ, ತತ್ವಕ್ಕೆ ಮೃತಿ ಇಲ್ಲ. ಪ್ರಭುವಿನ ಆಜ್ಞೆಯನ್ನು ಮೀರಲಾರೆ, ಕಲ್ಯಾಣವನ್ನು ತಿರುಗಿ ಕಾಣಲಾರೆ. ಕಲ್ಯಾಣ ಕಲ್ಯಾಣ ಕಲ್ಯಾಣವೆನಿಸಿದ ಕಟುಕರ ಕೇರಿಯಾಗುವುದು, ಮಾಂಸ ಮಾರುವುದು, ಆಗುವುದೆಲ್ಲವೂ ಶಿವನಿಚ್ಛೆ, ಶಿವನ ಸಂಕೇತ. ಕಲ್ಯಾಣ ಕಲ್ಯಾಣ ಮೆರೆಯಿತು, ಕಲ್ಯಾಣ ಮರೆಯಿತು. ನಿಮ್ಮೆಲ್ಲರ ಕಲ್ಯಾಣಕ್ಕಾಗಿಯೇ ನಾಡು ಬಂದೆ. ನನಗಾಗಿ ಚೆನ್ನಬಸವಣ್ಣ ಬಂದ, ನಮ್ಮೆಲ್ಲರಿಗಾಗಿ ಪ್ರಭುದೇವರು ಬಂದರು, ಪ್ರಭುದೇವರಿಗಾಗಿ ಸಮಸ್ತ ಶಿವಲೋಕವೇ ಬಂದು ಒಂದುಗೂಡಿತು. ಕಲ್ಯಾಣ ಕೆಲ ದಿನ ಪ್ರಣತಿಯಾಗಿತ್ತು. ನಾನು ತೈಲವಾಗಿದ್ದೆ, ಚೆನ್ನಬಸವಣ್ಣ ಬತ್ತಿಯಾಗಿದ್ದ. ಪ್ರಭುದೇವ